ವೆಲ್ಕಮ್ ಬ್ಯಾಕ್ ಟು ನನ್ನೊಂದು ಹೊಸ ವೀಡಿಯೋಕ್ಕೆ. ಈ ಒಂದು ವಿಡಿಯೋ ಒಳಗೆ ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಾಕತ್ತೀನಿ ಅಂದರೆ SSP ಹಾಕಿದ ಅಪ್ಲೈ ಮಾಡೋಂಥ ವಿದ್ಯಾರ್ಥಿಗಳು ಇನ್ನೂ ಸಹ ತುಂಬ ಟೈಮ್ ಆಯಿತು, ಇನ್ನೂ ಸಹ ಬಂದಿಲ್ಲ. ಜಸ್ಟ್ ಪುಷ್ ಟು DBT ಹಿಂಗೇನೋ ಪ್ರಾಬ್ಲಮ್ ಇತ್ತು. ಸೊ ಅದಕ್ಕೆ ಅಮೌಂಟ್ ಇನ್ನೂ ಬಂದಿಲ್ಲ. ಯಾವಾಗ ಬರ್ತೈತಿ ಏನು ಅಂತ ಹೇಳ್ತಾರೆ ತುಂಬ ವಿದ್ಯಾರ್ಥಿಗಳು ಕೇಳಾಕತ್ತಿದ್ರು. ಸೊ ಯಾವಾಗ ಬರ್ತೈತಿ ಏನಂತ ಹೇಳ್ತಾರೆ ಹೇಳ್ತೀನಿ ಅಂತ. ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಹಂಗೆ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ, ಸೊ ಅವರಿಗೂ ಗೊತ್ತಾಗಲಿ. ಯಾಕಂದರೆ ಇವಾಗ ಒಂದು ಏನಪ್ಪ ಅಂದರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಹೇಳಾಕತ್ತಿದ್ರು ಸರ್ ಹಿಂಗೆ ಆಗೈತೆ ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತೇನೆ ಅಂತ. ಸೊ ಅದಕ್ಕೆ ಎಲ್ಲರಿಗೂ ಶೇರ್ ಮಾಡಿರಿ. ಮತ್ತು ನಾನು ನಿಮ್ದು ಪ್ರಾಬ್ಲಮ್ ಇದ್ರೆ ಸೊ ಜಸ್ಟ್ ಕಮೆಂಟ್ ಮಾಡಿರಿ. ಕಮೆಂಟ್ ಮಾಡೋಕ್ಕಾಗಲಿಲ್ಲ, ಇಲ್ಲ ಸರ್ ನಂಗೆ ಹೆಸಿಟೇಟ್ ಆಗ್ತೈತಿ ಕಮೆಂಟ್ ಮಾಡೋಕೆ ಆಗೋದಿಲ್ಲ ಅಂದ್ರಿ ಅಂದ್ರೆ ಸೊ ಜಸ್ಟ್ ನಾನೊಂದು ಇನ್ಸ್ಟಾಗ್ರಾಮ್ ಐಡಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಂತ. ಸೊ ಅದಕ್ಕೆ ಹೋಗಿ ಫಾಲೋ ಆಗಿ ಒಂದು ಮೆಸೇಜ್ ಹಾಕಿದ್ರಿ ಅಂದ್ರೆ ಸೊ ನಾನು ನಿಮಗೊಂದು ಪ್ರಾಬ್ಲಮ್ ಡೌಟ್ ಗೊತ್ತಿರೋಷ್ಟು ತಿಳಿಸ್ತೇನಂತ. ಸೊ ಏನಂದ್ರೆ ಇವಾಗ ತುಂಬ ವಿದ್ಯಾರ್ಥಿಗಳು ಅಂದರೆ SSP ಎಸ್ಪೆಷಲಿ ST ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ, ಸೊ ST ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಪುಷ್ ಟು DBT ಅಂತ ಹೇಳಿತ್ತು. ಅಂದರೆ ಯಾವಾಗಿಂದ ಅಂದರೆ ಲಾಸ್ಟ್ ಮಂತ್ ಒಂದು 17ನೇ ತಾರೀಕಿಂದ ಸೊ ಪುಷ್ ಟು DBT ಅಂತ ಹೇಳಿದ್ರೆ ಈ ರೀತಿಯಾಗಿ ಶೋ ಆಗ್ತಿತ್ತು. ಸೊ ಅದು ಯಾವಾಗ ಬರ್ತೈತಿ ಏನು ಅನ್ನೋದ್ರ ಬಗ್ಗೆ ಹೇಳ್ತೇನೆ ಅಂತ. ಸೊ ಅದು ಇವಾಗ ಅಪ್ಕಮಿಂಗ್ ಒಂದು ನೆಕ್ಸ್ಟ್ ವಿತಿನ್ 1 ವೀಕ್ ಒಳಗೆ ಅಥವಾ 1 or 2 ವೀಕ್ ಒಳಗೆ ಸೊ ಅಮೌಂಟ್ ಬರ್ತೈತಿ. ಯಾಕಂದರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಸೊ ಸ್ಲೋಲಿ ಬರಾಕತ್ತೈತೆ ಅಮೌಂಟ್. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಅಂತ ST ವಿದ್ಯಾರ್ಥಿಗಳಿಗೆ ಎಸ್ಪೆಷಲಿ ST ವಿದ್ಯಾರ್ಥಿಗಳಿಗೆ ಸೊ ಪುಷ್ ಟು DBT ಏನಿತ್ತಲ್ಲ ಸೊ ಅವ್ರದ್ದು ಇನ್ನೇನು ವಿತಿನ್ 1 ವೀಕ್ ಅಥವಾ 10 ಡೇಸ್ ಜಾಸ್ತಿ ಅಂದರೆ ಒಂದು 15 ದಿನದಲ್ಲಿ ಅಮೌಂಟ್ ಬಂದು ತಮ್ಮ ಒಂದು ಖಾತೆಗೆ ಜಮಾ ಆಗ್ತಾವೆ. ಸೊ ಇನ್ಯಾರು ಚೆಕ್ ಮಾಡ್ಕೊಂಡಿಲ್ಲ ಚೆಕ್ ಮಾಡ್ಕೊಳ್ರಿ. ಹಂಗೆ ನಿಮ್ಮ ಒಂದು ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ ಹಿಂಗೆ ಆಗೈತಿ ಹಿಂಗೈತಿ ಅಂತ ಹೇಳ್ತಾರೆ. ಸೊ ಮತ್ತೇನೋ ಹೊಸ ಅಪ್ಡೇಟ್ ಇದ್ರೆ ತಿಳಿಸ್ತೀನಂತ. ಇನ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓಕೆ ಟಾಟಾ ಬಾಯ್.